ನಮಸ್ಕಾರ ವೀಕ್ಷಕರೇ. ಇತ್ತೀಚೆಗೆ ತುಂಬ ಕಡೆಯಲ್ಲಿ ನೋಡ್ತಾ ಇರ್ತೀವಿ ನಾವು ಪ್ರೇಮ ವಿವಾಹಗಳನ್ನ, ಅಂದರೆ ತಂದೆ ತಾಯಿಗಳನ್ನ ಎದುರಾಕೊಂಡು ಮನೆ ಬಿಟ್ಟು ಹೋಗಿ ಮದುವೆ ಆಗೋದನ್ನು ತುಂಬ ಕಡೆ ನೋಡ್ತಾ ಇರ್ತೀವಿ. ಈ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಪ್ರಶ್ನೆ ಉಂಟಾಗುತ್ತೆ, ಈ ಮನೆ ಬಿಟ್ಟು ಸಂಬಂಧಗಳೇ ಬೇಡ ಅಂತ ಹೋದಂಥ ಮಕ್ಕಳಿಗೆ ತಂದೆ ತಾಯಿ ಆಸ್ತಿಗಳಲ್ಲಿ ಪಾಲು ಸಿಗುತ್ತಾ? ಈ ರೀತಿ ಮದುವೆ ಆದಂಥವ್ರು ಯಾವುದೇ ಸಂಬಂಧ ಬೇಡ ಅಂತ ಹೇಳಿ ಹೋಗಿರ್ತಾರೆ, ಅಂಥದ್ರಲ್ಲಿ ಇವ್ರಿಗೆ ಪಾಲು ಹೇಗೆ ತಗೋತಾರೆ, ಇವ್ರಿಗೆ ಯಾವ ಆಸ್ತಿಯಲ್ಲಿ ಪಾಲು ಸಿಗುತ್ತೆ ಸಿಗಲ್ಲ ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಎರಡು ರೀತಿಯಾದ ಆಸ್ತಿಗಳನ್ನ ನಾವು ನೋಡಿರ್ತೀವಿ. ಒಂದು ಪಿತ್ರಾರ್ಜಿತವಾದ ಆಸ್ತಿ ಮತ್ತು ಸ್ವಯಾರ್ಜಿತವಾದ ಆಸ್ತಿ. ಯಾವುದೇ ಒಬ್ಬ ವ್ಯಕ್ತಿಗಾದರೆ ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು ತಮ್ಮ ಪೋಷಕರ ಸ್ವಯಾರ್ಜಿತ ಆಸ್ತಿಯಲ್ಲಿ ಅಥವಾ ಅವರ ಸ್ವಯಾರ್ಜಿತ ಉದ್ಯೋಗ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಇದರಿಂದ ಬಂದ ಲಾಭದಲ್ಲಿ ಯಾವುದಾದ್ರು ಆಸ್ತಿಗಳನ್ನ ಖರೀದಿ ಮಾಡಿದರೆ ಅಥವಾ ಯಾವುದಾದ್ರೂ ಒಂದು ಸ್ವಯಾರ್ಜಿತ ಆಸ್ತಿಗಳನ್ನು ಸಂಪಾದನೆ ಮಾಡಿದರೆ ಅಂಥ ಆಸ್ತಿಗಳ ಮೇಲೆ ಈ ಮಕ್ಕಳಿಗೆ ಯಾವುದೇ ರೀತಿಯಾದ ಹಕ್ಕು ಕೂಡ ಇರೋದಿಲ್ಲ. ಅದೇ ರೀತಿ ತಾಯಿಯ ತವರು ಮನೆಯಿಂದ ಬಂದ ಆಸ್ತಿ ಆಗಿದ್ದರೆ, ಅದು ಸ್ತ್ರೀಧನದ ಆಸ್ತಿ ಆಗಿದ್ದರೆ ಅದರ ಮೇಲೂ ಕೂಡ ಈ ಮಕ್ಕಳಿಗೆ ಯಾವುದೇ ರೀತಿಯಾದ ಆಸ್ತಿ ಹಕ್ಕನ್ನು ಕೊಡಲಿಕ್ಕೆ ಬರೋದಿಲ್ಲ. ಇನ್ನೊಂದಿರುವಂಥದ್ದು ಪೂರ್ವಜರ ಆಸ್ತಿ, ಅಂದರೆ ಪಿತ್ರಾರ್ಜಿತ ಆಸ್ತಿ. ಇದು ಅಜ್ಜ, ತಂದೆ ಅಥವಾ ಇತರ ಹಿರಿಯ ತಲೆಮಾರುಗಳಿಂದ ಬಂದಿರುವಂಥ ಆಸ್ತಿ ಆಗಿರುತ್ತೆ. ಇಂಥ ಆಸ್ತಿಯಲ್ಲಿ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಇಬ್ಬರಿಗೂ ಕೂಡ ಸಮಾನವಾದ ಹಕ್ಕಿರುತ್ತೆ. ಪೋಷಕರು ತಮ್ಮ ಇಚ್ಛೆಗೆ ವಿರುದ್ಧವಾಗಿ ಮದುವೆ ಆಗಿದ್ದಾರೆ ಅನ್ನೋ ಮಾತ್ರಕ್ಕೆ ಈ ಆಸ್ತಿಯನ್ನು ಕೊಡಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ನಾವು ಕೆಲವೊಂದು ತೀರ್ಪುಗಳನ್ನು ಕೂಡ ನೋಡ್ಬೋದು. ಸರಸ್ವತಿ ಅಮ್ಮಾಳ್ ವರ್ಸಸ್ ರಾಜಗೋಪಾಲ್ ಅಮ್ಮಾಳ್ 1954 ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ವ್ಯಕ್ತಿ ತನ್ನ ಸ್ವಂತ ಸಂಪತ್ತಿನ ಮೇಲೆ ಪೂರ್ಣ ಹಕ್ಕು ಹೊಂದಿರುತ್ತಾನೆ. ಯಾರಿಗೆ ಕೊಡಬೇಕು ಎಂಬ ನಿರ್ಧಾರ ಅವನೇ ಮಾಡಿರ್ತಾನೆ. ಅಂದರೆ ಇದರ ಅರ್ಥ ಸ್ವಯಾರ್ಜಿತ ಆಸ್ತಿಯನ್ನು ಆತ ಯಾರಿಗೆ ಬೇಕಾದರೂ ಕೊಡ್ಬೋದು, ಅದು ಮಕ್ಕಳಿಗಾಗಿರ್ಬೋದು ಅಥವಾ ಬೇರೆಯವ್ರಿಗಾಗಿರ್ಬೋದು, ಅವನು ಅದರ ಸಂಪೂರ್ಣ ಹಕ್ಕುದಾರ ಅನ್ನೋದನ್ನು ಈ ಒಂದು ಕೇಸ್ನಲ್ಲಿ ಹೇಳಲಾಗಿದೆ. ಅದೇ ರೀತಿ ಕರ್ನಾಟಕ ಹೈಕೋರ್ಟ್ ಕೂಡ 2011ರಲ್ಲಿ ತಂದೆಯು ಸ್ವಂತ ಸಂಪತ್ತಿನಲ್ಲಿ ಮಗ ಅಥವಾ ಮಗಳ ಪಾಲನ್ನು ಬಲವಂತವಾಗಿ ನೀಡಬೇಕಾದ ಅಗತ್ಯವಿಲ್ಲ ಅಂತೇಳಿ ಕೂಡ ತೀರ್ಪನ್ನು ನೀಡಲಾಗಿದೆ. ಅಂದರೆ ತಂದೆ ತನ್ನ ಸ್ವಂತ ಸಂಪತ್ತಿನಲ್ಲೇನಿದೆ, ಅಂದರೆ ತಾನು ಸಂಪಾದನೆ ಮಾಡಿದ ಸ್ವಯಾರ್ಜಿತ ಆಸ್ತಿಯಲ್ಲಿ ಬಲವಂತದಿಂದ ಮಗ ಅಥವಾ ಮಗಳಿಗೆ ಕೊಡಬೇಕಾದಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ. ಅದೇ ರೀತಿ ದೆಹಲಿ ಹೈಕೋರ್ಟ್ 2021ರಲ್ಲಿ ಮಗನು ಪೋಷಕರಿಗೆ ಅವಮಾನ ಮಾಡಿದ್ರೆ ಅಥವಾ ಅವರ ಆಜ್ಞೆ ವಿರುದ್ಧವಾಗಿ ಮದುವೆ ಆದರೆ ಪೋಷಕರು ಆ ಮಗನಿಗೆ ತಮ್ಮ ಸ್ವಂತ ಆಸ್ತಿಯನ್ನು ನೀಡದೇ ಇರ್ಬೋದು ಅಂತೇಳಿ ಕೂಡ ಹೇಳಿದೆ. ಅಂದರೆ ಈ ಕೇಸಲ್ಲೂ ಕೂಡ ಮಗ ಪ್ರೀತಿಸಿ ಮದುವೆ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಪೋಷಕರು ಆಸ್ತಿಯನ್ನು ಕೊಡದೇ ಇದ್ದಾಗ ಈ ರೀತಿಯಾದ ತೀರ್ಪನ್ನು ದೆಹಲಿ ಹೈಕೋರ್ಟ್ ನೀಡಿದೆ. ಪೋಷಕರ ವಿರುದ್ಧವಾಗಿ ಮದುವೆ ಆದಂಥ ಮಕ್ಕಳಿಗೆ ಯಾವ ರೀತಿಯಲ್ಲಿ ಈ ಒಂದು ಹಕ್ಕನ್ನು ನಿರಾಕರಣೆ ಮಾಡ್ಬೋದು, ಅಂದರೆ ತಮ್ಮ ಸ್ವಯಾರ್ಜಿತ ಆಸ್ತಿಯಲ್ಲಿ ಅವರು ಯಾವ ರೀತಿಯಲ್ಲಿ ಈ ಒಂದು ಹಕ್ಕು ಮಕ್ಕಳಿಗೆ ಸಿಗದೇ ಇರೋ ಹಾಗೆ ಮಾಡ್ಬೋದು, ಅಂದರೆ ವಿಲ್ ಬರೆಯೋದ್ರ ಮುಖಾಂತರ ಅಥವಾ ಗಿಫ್ಟೆಡ್ಗಳು ಮಾಡೋದ್ರ ಮುಖಾಂತರ ಈ ಒಂದು ಸ್ವಯಾರ್ಜಿತ ಆಸ್ತಿಗಳು ಆ ಪೋಷಕರ ನಿಧನದ ನಂತರ ಆ ಮಕ್ಕಳಿಗೆ ತಲುಪದೇ ಇರೋ ರೀತಿ ಮಾಡ್ಬೋದಾಗಿರುತ್ತೆ. ಇದು ಕಾನೂನಿನ ಪ್ರಕಾರವಾಗಿ ವಿಲ್ಲಾದರೂ ಮಾಡ್ಬೋದು, ಮಾರಾಟ ಮಾಡ್ಬೋದು ಅಥವಾ ಗಿಫ್ಟನ್ನು ಕೂಡ ಮಾಡ್ಬೋದಾಗಿರುತ್ತೆ. ಕೆಲವೊಂದು ಸಲ ತಮ್ಮ ಮಕ್ಕಳಿಗೆ ಈ ಒಂದು ಆಸ್ತಿಗಳಲ್ಲಿ ಹಕ್ಕಿಲ್ಲ ಅನ್ನೋದನ್ನ ಸಾರ್ವಜನಿಕ ಪ್ರಕಟಣೆ ಅಥವಾ ನೋಟಿಸ್ಗಳನ್ನು ಕೊಡೋದ್ರ ಮುಖಾಂತರ ಕೂಡ ಸ್ಪಷ್ಟಪಡಿಸ್ಬೋದಾಗಿರುತ್ತೆ. ಹಿಂದೂ ಉತ್ತರಾಧಿಕಾರಿ 1956 ಮತ್ತು ಕೆಲವೊಂದು ಪ್ರಾವಿಷನ್, ಅಂದರೆ ಸೆಕ್ಷನ್ 30 ಹಿಂದೂ ವ್ಯಕ್ತಿಗೆ ತನ್ನ ಆಸ್ತಿಯನ್ನು ವಿಲ್ ಮೂಲಕ ವಿತರಿಸುವ ಹಕ್ಕು ಇದೆ. ಹಿಂದೂ ದತ್ತು ಮತ್ತು ನಿರ್ವಹಣಾ ಕಾಯ್ದೆಯ ಸೆಕ್ಷನ್ 18ರ ಪ್ರಕಾರ ಮಕ್ಕಳ ದೋಷಪೂರ್ಣ ವರ್ತನೆ ಅಥವಾ ಪೋಷಕರ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಳುವುದು ಹಕ್ಕು ನಿರಾಕರಣೆಗೆ ಕಾರಣವಾಗಬಹುದು. ಭಾರತೀಯ ಸಂವಿಧಾನದ ಆರ್ಟಿಕಲ್ 300A ಯಾವುದೇ ವ್ಯಕ್ತಿ ತನ್ನ ಆಸ್ತಿಯನ್ನು ತನ್ನ ಇಚ್ಛೆಯಂತೆ ಹಂಚಿಕೊಳ್ಳುವ ಹಕ್ಕನ್ನು ಹೊಂದಿರ್ತಾರೆ. ಮಕ್ಕಳು ತಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಲು ಮುಂದಾಗಬೇಕಾದರೆ ಮಾತುಕತೆ ಬಹಳ ಮುಖ್ಯ ಆಗಿರುತ್ತೆ. ಪೋಷಕರು ತಮ್ಮ ಆಸ್ತಿ ನಿರ್ಧಾರಗಳನ್ನು ಸ್ಪಷ್ಟಪಡಿಸಿ ಕಾನೂನುಬದ್ಧವಾಗಿ ದಾಖಲೆಗಳನ್ನು ಮಾಡ್ಕೋಬೇಕಾಗುತ್ತೆ. ತಪ್ಪಾದ ನಿರ್ಧಾರಗಳು ಭಾವನಾತ್ಮಕವಾಗಿ ಮತ್ತು ಕಾನೂನುಬದ್ಧವಾಗಿ ಮುಂದಿನ ತೊಂದರೆಗಳಿಗೆ ಕಾರಣವಾಗ್ಬೋದು. ಈ ಒಂದು ಮಕ್ಕಳು ಈ ಮದುವೆ ಆದಂಥ ಸಂದರ್ಭದಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಹಕ್ಕು ಬಿಡುಗಡೆಯನ್ನು ಕೂಡ ಮಾಡಿಕೊಡ್ತಾರೆ. ನಮಗೆ ಯಾವುದೇ ಆಸ್ತಿ ಬೇಡ, ನಮ್ಮ ಪಾಡಿಗೆ ಬಿಟ್ಬಿಡಿ ಅಂತ ಹೇಳಿ ತಮಗಿರೋ ಅಂಥ ಎಲ್ಲ ಹಕ್ಕುಗಳನ್ನ ಕೂಡ ಹಕ್ಕು ಬಿಡುಗಡೆ ಪತ್ರವನ್ನು ಮಾಡಿಕೊಡೋದ್ರ ಮುಖಾಂತರ ತಾವು ಎಲ್ಲ ಪಿತ್ರಾರ್ಜಿತ ಆಗಿರ್ಬೋದು, ಸ್ವಯಾರ್ಜಿತ ಆಗಿರ್ಬೋದು, ಯಾವುದರಲ್ಲೂ ಕೂಡ ನಮಗೆ ಹಕ್ಕಿಲ್ಲ ಅಂತ ಹೇಳಿ ಬಿಟ್ಕೊಡುವಂಥದ್ದು. ಈ ಸಂದರ್ಭದಲ್ಲೂ ಕೂಡ ಮಕ್ಕಳಿಗೆ ಯಾವುದೇ ಒಂದು ಹಕ್ಕು ದೊರೆಯೋದಿಲ್ಲ. ಒಟ್ಟಾರೆಯಾಗಿ ಪ್ರೀತಿ, ಸಂಬಂಧ, ಗೌರವ ಇವು ಎಲ್ಲವೂ ಕಾನೂನಿಗಿಂತ ಪ್ರಾಮುಖ್ಯತೆಯನ್ನು ಹೊಂದಿವೆ. ಆದರೆ ಸಂಬಂಧಗಳು ಮುರಿದಾಗ ಕಾನೂನು ನಿಮ್ಮ ಪಾಲಿಗೆ ನೆರವಿಗೆ ಬರುತ್ತೆ. ಪೋಷಕರು ತಮ್ಮ ಸ್ವಂತ ಆಸ್ತಿಯನ್ನು ಯಾರಿಗೆ ಬೇಕಾದರೂ ನೀಡಬಹುದು, ಆದರೆ ಪೋಷಕರು ಪೂರ್ವಜರ ಆಸ್ತಿಯಲ್ಲಿ ಆ ಮಕ್ಕಳ ಹಕ್ಕುಗಳನ್ನು ನಿರಾಕರಿಸಲು ಸಾಧ್ಯ ಇರೋದಿಲ್ಲ. ಅವರೇನಾದರೂ ಒಂದು ವೇಳೆ ಹಕ್ಕು ಬಿಡುಗಡೆಯನ್ನು ಮಾಡಿಕೊಟ್ರೆ ಮಾತ್ರ ಅವರು ನಿರಾಕರಣೆಯನ್ನು ಮಾಡ್ಬೋದಾಗಿರುತ್ತೆ. ಇದೆಲ್ಲದಕ್ಕಿಂತ ಮುಖ್ಯ ಆಗಿರುವಂಥದ್ದು ಸಂಬಂಧ, ಪ್ರೀತಿ. ಇದನ್ನು ನಾವು ಸಮತೋಲನದಲ್ಲಿ ಇಟ್ಕೊಂಡ್ರೆ ಕಾನೂನಿನ ಅಗತ್ಯ ಇಲ್ಲಿ ಬರೋದಿಲ್ಲ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.